ಆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬರೇ ನಮ್ಮ ಶಿವಮೊಗ್ಗ ದೇವಕಾತಿ ಕೊಪ್ಪದಲ್ಲಿ ಮಾತ್ರ ಇಲ್ಲ, 3 ಕಡೆ ರಾಜ್ಯದಲ್ಲಿ 3 ಕಡೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ಲ, ಇಲ್ಲಿವರೆಗೂ ಇಲ್ಲ. ಉತ್ತರ ಬಹಳ ಚೆನ್ನಾಗಿ ಕೊಡ್ತಾರೆ. ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳಿದಾಗೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ದೇವಕಾತಿ ಕೊಪ್ಪ ಕೈಗಾರಿಕೆ ಪ್ರದೇಶದಲ್ಲಿ 2016-17ರಂದು 250 ಎಕರೆ ಪ್ರದೇಶನ ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅಲ್ಲಿ 229 ಉದ್ಯಮಿದಾರರಿಗೆ ಒಟ್ಟು 90.23 ಎಕರೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತೊಂದು ಸಹ ಏನಾಗ್ತದೆ, ಇವತ್ತು ಯಾವಾಗಲೂ ಕೂಡ ಒಂದು ರೂಢಿ ಇತ್ತು, ನಾವು ಈ ಕಡೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ತದನಂತರ ಸೈಮಲ್ಟೇನಿಯಸ್ಲಿ ಇವತ್ತು ನಮ್ಮ ಎನ್ವಿರಾನ್ಮೆಂಟಲ್ ಲೆನ್ಸ್ಗೆ ಹೋಗ್ತದೆ. ಈ ವಿಷಯದಲ್ಲಿ ಇದು ಕೇಂದ್ರ ಇದಕ್ಕೂ ಬರೋದಿಲ್ಲ, ಇದು ರಾಜ್ಯ 500 ಹೆಕ್ಟರ್ಸ್ ಕಡಿಮೆ ಇರೋದ್ರಿಂದ ರಾಜ್ಯ ಇದಕ್ಕೆ ಬರ್ತದೆ. ಹೀಗಾಗಿ ಅದನ್ನು ಪ್ರೋಗ್ರೆಸ್ ಇವತ್ತು ಮಾಡ್ತಾ ಇದ್ದೀವಿ. ವನ್ಯಜೀವಿ ಇದಕ್ಕೆ 2.5 ಕಿಲೋಮೀಟರ್ಸ್ ಅಂತರದಿಂದ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಭಾಪತಿಗಳೇ, ಏನಾಗಿದೆ, ಬಹುಶಃ ಹಿಂದೆ ಇತ್ತೀಚಿನವರೆಗೆ ಏನಾಗ್ತಾ ಇತ್ತು, ಈಗ ಉದಾಹರಣೆಗೆ ನಿಮ್ಮ ಶಿವಮೊಗ್ಗ ಏರ್ಪೋರ್ಟ್ ತೊಗೊಳ್ರಿ, ವಿಜಯಪುರ ಏರ್ಪೋರ್ಟ್ ತೊಗೊಳ್ರಿ, ಗುಲ್ಬರ್ಗ ಏರ್ಪೋರ್ಟ್ ತೊಗೊಳ್ರಿ, KIDB ತೊಗೊಳ್ಳಿ, ಯಾವುದೇ ಒಂದು ಹೊತ್ತು ಸಹ ಸೈಮಲ್ಟೇನಿಯಸ್ ಆಗಿ ಹೊತ್ತು ಸಹ ತಡ ಆಗಬಾರ್ದು ಅಂತೇಳಿ ತಿಳ್ಕೊಂಡು ಪ್ಯಾರಲಲಿ ವರ್ಕ್ ಮಾಡ್ತಾಯಿದ್ರು. ಇನ್ ಡ್ಯೂ ಕೋರ್ಸ್ ಹೊತ್ತು ಸಹ ಅಲ್ಲಿ ನಿಮ್ಮ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೇಳ್ತಾ ಇದ್ರು. ಅವರೆಲ್ಲರೂ ಭಾಳಷ್ಟು ಜನ ದಾಟಿ ಹೋದರು. ಶಿವಮೊಗ್ಗ ಏರ್ಪೋರ್ಟ್ ದಾಟ್ತು, ಗುಲ್ಬರ್ಗ ದಾಟ್ತು, ಭಾಳಷ್ಟು ಏರ್ಪೋರ್ಟ್ಸ್ಗಳೆಲ್ಲ ಆಯಿತು. ಈಗ ನಾವು ವಿಜಯಪುರಕ್ಕೆ ಬಂದು ನಾವು ಸಿಕ್ಕೊಂಡ್ವಿ. ಅಲ್ಲಿ ಒಬ್ಬರು PIL ಹಾಕಿದರು. PIL ಹಾಕಿ ಈ ವೈಲೇಷನ್ಸ್ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು, ಗ್ರೀನ್ ಬೆಂಚ್ ಮುಂದೆ. ಸುಪ್ರೀಂ ಕೋರ್ಟ್ ನಮ್ಮ ವಿರೋಧನೂ ಕೂಡ ಆರ್ಡರ್ ಆಯಿತು. ಆ ವಿರೋಧ ಆರ್ಡರ್ ಆದಮೇಲೆ ಮೊನ್ನೆ ನಾನು ಮತ್ತು ಇನ್ನಿತರು ಎಲ್ಲರೂ ಕೂಡ ಸರ್ಕಾರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಕೂಡ ಒಂದಿದೆ ಅದರಲ್ಲಿ. ಅವರೆಲ್ಲರೂ ಕೂಡ ಇವತ್ತು ಸಹ ಸುಮಾರು 245 ಎಷ್ಟೋ ಎಕ್ಸಾಕ್ಟ್ಲಿ 245 ಏನೋ ಇರ್ಬೋದು ಅದು. ಒಬ್ಬರು ಹಾಕಿದ ಮೇಲೆ ನಾವು ಮತ್ತೆ ಅವು ಆರ್ಡರ್ನ ವಿರೋಧ ಆದಮೇಲೂ ಕೂಡ ಮತ್ತೆ ನಾವು ಕೋರ್ಟಿಗೆ ಅಪ್ರೋಚ್ ಆದ್ವಿ. ಕೋರ್ಟ್ನಲ್ಲಿ ಇವತ್ತು ಸಹ ರಿವ್ಯೂವಿಗೆ ಅಲೋ ಮಾಡಿದ್ದಾರೆ ಮತ್ತು ಅದು SOP ಮಾಡಲಿಕ್ಕೂ ಕೂಡ ಅದನ್ನು ಹೇಳಿದ್ದಾರೆ. SOP ಮಾಡಿ ಹಾಗೆ ಇದನ್ನು ಶಾಶ್ವತವಾಗಿ ಬಂದ್ ಆಗ್ತದೆ. ಮತ್ತು ಜೊತೆಗೆ ನಾನು ಒಂದು ಮಾತನ್ನು ಭಾಳ ಇದರಿಂದ ಹೇಳಬೇಕಾಗ್ತದೆ, ಇನ್ನು ಮುಂದೆ ನಾವು ಏನೋ ಮಾಡಬೇಕಾಗಿದ್ರು ಕೂಡ ಇನ್ನು ಈ ಒಂದು ಮೋಡ್ ಏನು ನಾವು ಗುಡ್ ಫೇತ್ ಮಾಡ್ತಾ ಇದ್ದೀವಲ್ಲ, ಅದು ಮಾಡಿದರೆ ಇನ್ಮೇಲೆ ಉಪಯೋಗ ಆಗೋದಿಲ್ಲ. ಮತ್ತು ಬಹುಶಃ SOP ಬರ್ತದೆ. ಆ SOP ಪ್ರಕಾರನೇ ಇವತ್ತು ಸಹ ನಾವು SOPದಲ್ಲಿ ಏನಾದರೂ ಅಲೋ ಮಾಡಿದರೆ ಗುಡ್ ಫೇತ್ ನಾವು ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ. ಇಲ್ಲದಿದ್ರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡು ಆದಮೇಲೆ ಇವತ್ತು ಮಾಡೋದು ಒಳ್ಳೆಯದು. ಯಾಕೆ ನಾವು ಬಿಜಾಪುರ ಏರ್ಪೋರ್ಟು ಅದರಿಂದ ಸ್ಟಕ್ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ, 1.5 ವರ್ಷ ಆಯ್ತು ಈಗ. ಹೀಗೆ ಅದನ್ನು ಸುದೀರ್ಘ ಉತ್ತರ ಕೊಟ್ಟಿದ್ದೀನಿ. ಈ ವಿಚಾರದಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಇದನ್ನು ಬೇಗ ನಿಮಗೆ ಇದು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಈಗ ಕೇವಲ 20 ಜನ ಮಾತ್ರ ಶುರು ಮಾಡಿರೋದು. ನಾನು ನಿಮ್ಮ KIDB ಡೈರೆಕ್ಟರ್ ಹತ್ರ ಇದರ ಸಲುವಾಗಿ ಒಂದು 10 ಬಾರಿ ಹೋಗಿದ್ದೀನಿ. ಪ್ರಾರಂಭ ಮಾಡೋಕ್ಕೆ ಇಂಡಸ್ಟ್ರಿಯಲಿಸ್ಟು ಅಲ್ಲಿ ಏನು ಪ್ರಾರಂಭ ಮಾಡೋಕ್ಕೆ ಅವರಿಗೂ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ದಿರೋ ಕಾರಣಕ್ಕೆ ಇನ್ನು ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟು ಇತ್ತೀಚೆಗೆ ಮೇ ತಿಂಗಳಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಫ್ ನೋ ಪ್ರಿಯರ್ EC ಹ್ಯಾಸ್ ಬೀನ್ ಟೇಕನ್ ಆರ್ಡರ್ ಟು ಕ್ಲೋಸ್ ಇಟ್ಸ್ ಆಪರೇಷನ್. ಇಟ್ಸ್ ಕ್ಲಿಯರ್, ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು. ಸೊ ಇರೋರಿಗೂ ತೂಗಕತ್ತೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ಇಂಡಸ್ಟ್ರಿಯಲಿಸ್ಟು, ಅದು ಕ್ಲೋಸ್ ಆಗುತ್ತೆ. ಹೊಸದಾಗೆ 180 ಜನ ಪ್ರಾರಂಭ ಮಾಡಕ್ಕೆ ಹೊರಟಿದ್ದಾರೆ, ಅವರಿಗೂ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ EC ಕ್ಲಿಯರೆನ್ಸ್. ನಂದೇನಂದರೆ ತುಂಬ ಜನ ವಾಪಸ್ ಕೊಡಕ್ಕೆ ಬಂದಿದ್ದಾರೆ. ಒಂದು ಇವರು ಪೆನಾಲ್ಟಿ ಮತ್ತು ಏನು ಇಂಟ್ರೆಸ್ಟು ಅದನ್ನು ಎರಡನ್ನೂ ಹಾಕಕ್ಕೆ ಹೊರಟಿದ್ದಾರೆ. ಯಾರ್ಯಾರು EMI ತೊಗೊಂಡಿದ್ದಾರೆ ಅದನ್ನು ಹಾಕಕ್ಕೆ ಹೊರಟಿದ್ದಾರೆ. ಅದನ್ನು 1 ರೂಪಾಯಿನೂ ಕಲೆಕ್ಟ್ ಮಾಡಬಾರ್ದು ಮಾನ್ಯ ಸಚಿವರೇ. ಎರಡನೇದು, ಯಾರು ವಾಪಸ್ ಕೊಡಕ್ಕೆ ಬಂದಿದ್ದಾರಲ್ಲ, ಇವ್ರ ತಪ್ಪಿಂದ ಅವ್ರು ವಾಪಸ್ ಕೊಡಕ್ಕೆ ಬಂದಾಗ 20% ಇಟ್ಕೊಂಡು ಕೊಡೋದು. ಇವ್ರು ದುಡ್ಡು ಕೊಟ್ಟಿದ್ದಕ್ಕೆ ಅದಕ್ಕೇನು ಇಂಟ್ರೆಸ್ಟ್ ಇಲ್ಲ. ಇವರು ವಾಪಸ್ ಕೊಡಕ್ಕೆ ಬಂದರೆ ಅದಕ್ಕೆ 20% ಕಡಿಮೆ ಮಾಡಿ ಕೊಡ್ತೀವಿ ಅನ್ನೋಂಥದ್ದು. ಕೊಡೋದನ್ನು ವಾಪಸ್ಸು ತಕ್ಷಣಕ್ಕೇನು ಆಗೋದಿಲ್ಲ, ಅದು ಬೇರೆ ಬೇರೆ ಕಾರಣ ಇಟ್ಕೊಂಡು ನಿಲ್ಲಿಸೋ ಅಂಥದ್ದನ್ನಾಗುತ್ತೆ. ಹಾಗಾಗಿ ಮಾನ್ಯ ಸಚಿವರೇ, ಯಾರು ವಾಪಸ್ ಅವ್ರಿಗೆ ಆಗಲ್ಲ, ಅವರಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. 10 ವರ್ಷ ಆಗಿದೆ ದುಡ್ಡು ಹಾಕಿ, ಆ ಜಾಗಕ್ಕೆ ದುಡ್ಡು ಹಾಕಿ. ನಾವು ಅಡಿಷನಲ್ ಒಂದು ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿ ಇದೆ, ಒಂದು ಜಾಗ ಇಲ್ಲ, 1 ಎಕರೆ ಇಲ್ಲ ಶಿವಮೊಗ್ಗದಲ್ಲಿ. ಆ ಸ್ಥಿತಿಲಿ ದಯಮಾಡಿ ವಾಪಸ್ ಕೊಡೋರಿಗೆ ವಾಪಸ್ ಕೊಟ್ಬಿಡಿ. ಆ ದುಡ್ಡಿಗೆ ನೀವು ಇಂಟ್ರೆಸ್ಟ್ ಅವ್ರೇನು ಕೇಳ್ತಾ ಇಲ್ಲ, ವಾಪಸ್ ಕೊಟ್ಬಿಡಿ. ಏನು ಪೆನಾಲ್ಟಿ ಮತ್ತು ಏನು ಇಂಟ್ರೆಸ್ಟು ಅದನ್ನು ದಯಮಾಡಿ ಯಾವ ಲೆಟ್ರನ್ನು ಕಳಿಸ್ಬಿಡಿ ಅವರಿಗೆ. ಅವ್ರಿಗೆ ಕಳಿಸಿದ್ರೆ ಮತ್ತೆ ರಾತ್ರಿ ನಿದ್ದೆ ಬರಲ್ಲ, ಯಾಕಂದ್ರೆ ಇಂಡಸ್ಟ್ರಿನೂ ಪ್ರಾರಂಭ ಮಾಡೋಕ್ಕಲ್ಲ, ಅವ್ರದ್ದೇ ಆದ ಸೆಟ್ ಆರ್ಗನೈಸೇಷನ್ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳೋದು ಸರಿಯದೆ. ಇಲ್ಲಿ ಈ ಕೇಸ್ನಲ್ಲಿ ಇದು ಬಿಲೋ 500 ಹೆಕ್ಟರ್ಸ್ ಇದೆ. ಇಲ್ಲಿ ಇದನ್ನು ರಾಜ್ಯ ಇದಕ್ಕೆ ಬರ್ತದೆ, ಅಲ್ಲಿ ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಡು, ಮತ್ತು ತಾವು ಹೇಳಿದಾಗೆ ಇವತ್ತು ಗುಡ್ ಫೇತ್ ಮಾಡಿದಾಗ ಇದನ್ನು ನಮ್ಮ ಬಂದಾಗ ಅದ್ರಲ್ಲಿ ಹಿಂದೆನೂ ಕೂಡ ಇವತ್ತು ಮಾಡ್ಕೊತ ಬಂದಿದ್ದಾರೆ ಎಲ್ಲ, ಶಿವಮೊಗ್ಗ ಏರ್ಪೋರ್ಟ್ಕೊಂಡು ಎಲ್ಲನೂ ಕೂಡ. ಈಗ ಸುಪ್ರೀಂ ಕೋರ್ಟ್ನು ಕೂಡ ಇವತ್ತು ಸಹ ಆದೇಶ ಮಾಡಿದ್ದಾರೆ. ಅವ್ರ ಆದೇಶದಲ್ಲಿ ಏನು ಹೇಳಿದ್ದಾರೆ, ಇವತ್ತು ಸಹ
ಕೇಂದ್ರ ಸರ್ಕಾರ ಇದಕ್ಕೆ SOP ಫೈನಾನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಲಾಟ್ ಮನಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಆರ್ ದೇರ್, ಪ್ರೈವೇಟ್ ಪ್ರಾಜೆಕ್ಟ್ಸ್ ಆದರೆ ಏನೋ ಅದು ಮಾಡ್ಕೋಬಹುದು. ಸೊ ಕೇಂದ್ರ ಸರ್ಕಾರದ ಅನೇಕ ಹೇಳಿದ್ನಲ್ಲ, ಒಂದು ಯಾವುದೋ ಒಂದು ಸ್ಟೇಟ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೂಡ ಇದರಲ್ಲಿ ಸ್ಟಕ್ ಆಗಿದೆ. ಗುಡ್ ಫೇತ್ ಎಲ್ಲನೂ ಮಾಡಿದ್ದಾರೆ, ಗುಡ್ ಫೇತ್ನಾಗ ಇಂಡಸ್ಟ್ರೀಸ್ ಮಾಡಿದ್ದು, ಏರ್ಪೋರ್ಟ್ಸ್ ಮಾಡಿದ್ದಾರೆ, ಇದೆಲ್ಲವಾಗಿದೆ. ಇದು ರಿಸಾಲ್ವ್ ಆಗುತ್ತೆ, ಈಗ SOP ಬಂದಮೇಲೆ ರಿಸಾಲ್ವ್ ಆಗುತ್ತೆ. ಮತ್ತು ಈ ಕೇಸ್ನಲ್ಲಿ ಏನಾಗಿದೆಯಲ್ಲ, ಇದು ಬಿಲೋ 500 acres ಈಗ ನಾವು MOF ಇದ್ರ ಮುಂದೆ ನಾವು ವೈಲ್ಡ್ ಲೈಫ್ ಇದ್ರ ಮುಂದೆ ಕೂಡ ನಾವು ಇದ್ದೀವಿ, ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದಾರೆ. ಅದನ್ನು ಇದು ಮಾಡೋ ಜೊತೆಗೆ ತಾವೇನು ಹೇಳಿದ್ರಿ, ಯಾರ ಕಡೆ ಯಾರಾದರೂ ವಾಪಸ್ ಇದು ಮಾಡೋರಿದ್ರೆ 20% ಕಡಿತ ಮಾಡಬಾರ್ದು ಅಂತೇಳಿ ಅದು ಸ್ಪೆಷಲ್ ಕೇಸ್, ಇದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಡ್ಯಾಮೇಜಸ್ ಆಸ್ ಅ ಸ್ಪೆಷಲ್ ಕೇಸ್ ಸ್ಪೆಷಲ್ ಕೇಸ್ ನಾನು ಅರ್ಥ ಮಾಡ್ಕೊತೀನಿ. ಆಸ್ ಅ ಸ್ಪೆಷಲ್ ಕೇಸ್ ಕನ್ಸಿಡರ್ ದಟ್.